ಅರಕಲಗೂಡು ತಾಲೂಕಿನ ದೊಡ್ಡಮಗ್ಗೆ ಕೆಪಿಎಸ್ ಶಾಲೆಗೆ ನಮ್ಮೂರ ಶಾಲೆ ವಿಲೀನ ಬೇಡ. ಕಣಿಯಾರು ಗ್ರಾಮಸ್ಥರು ಕೆಪಿಎಸ್ ಮ್ಯಾಗ್ನೆಟ್ ಹೆಸರಲ್ಲಿ ಕಣಿಯಾರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ದೊಡ್ಡಮಗ್ಗೆ ಕೆಪಿಎಸ್ ಮ್ಯಾಗ್ನೆಟ್ ಶಾಲೆಗೆ ವಿಲೀನಗೊಳಿಸಲು ಹೊರಟಿರುವ ಸರ್ಕಾರದ ಈ ಅಪ್ರಜಾತಾಂತ್ರಿಕ ಯೋಜನೆಯ ವಿರುದ್ಧ ಹಾಸನ ಜಿಲ್ಲೆಯ ಅರಕಲಗೂಡು ತಾಲೂಕಿನ ಕಣಿಯಾರು ಗ್ರಾಮದ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಪ್ರತಿಭಟನಾ ಸಭೆ ನಡೆಸಿದರು. ಪ್ರತಿಭಟನಾ ಸಭೆಯನ್ನು ಉದ್ದೇಶಿಸಿ ಎಐಡಿಎಸ್ಒ ಜಿಲ್ಲಾ ಅಧ್ಯಕ್ಷರಾದ ಚೈತ್ರಾರವರು ಮಾತನಾಡಿ, ರಾಜ್ಯ ಸರ್ಕಾರದ ಪ್ರತಿಷ್ಠಿತ ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ಜನರು ತೀವ್ರವಾಗಿ ವಿರೋಧಿಸುತ್ತಿದ್ದರು. 29 ಮೇ 2026ರಂದು ಪರಿಷ್ಕೃತ ಕೆಪಿಎಸ್ ಶಾಲೆಗಳ ಪಟ್ಟಿ ಬಿಡುಗಡೆ ಮಾಡಿದೆ. ಕರ್ನಾಟಕ ಪಬ್ಲಿಕ್ ಶಾಲೆಗಳ ಪರಿಷ್ಕೃತ ಪಟ್ಟಿಯಿಂದ 6 ಶಾಲೆಗಳನ್ನು ಕೈಬಿಟ್ಟು 494 ಕೆಪಿಎಸ್ ಶಾಲೆಗಳ ಅಂತಿಮ ಪಟ್ಟಿಗೆ ಅನುಮೋದನೆ ನೀಡಿರುವುದಾಗಿ ಆದೇಶ ತಿಳಿಸುತ್ತದೆ. ಈ ಪಟ್ಟಿಯಲ್ಲಿ ದೊಡ್ಡಮಗ್ಗೆ ಕೆಪಿಎಸ್ ಶಾಲೆಗೆ ಕಣಿಯಾರು ಶಾಲೆಯು ವಿಲೀನಗೊಳ್ಳುತ್ತಿದೆ. ಈ ನಡೆಯನ್ನು ಸರ್ಕಾರ ಹಿಂತೆಗೆದುಕೊಳ್ಳಬೇಕು ಹಾಗೂ ಗ್ರಾಮೀಣ ಮಟ್ಟದ ಮಕ್ಕಳ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಎಂದು ಆಗ್ರಹಿಸಲಾಯಿತು. ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರಾದ ಮಹೇಶ್ರವರು ಮಾತನಾಡಿ, ನಮ್ಮೂರಿನ ಶಾಲೆಯಲ್ಲಿ ವ್ಯಾಸಂಗ ಮಾಡಿದವರು ಇಂದು ಉನ್ನತ ಸ್ಥಾನದಲ್ಲಿದ್ದಾರೆ, ಡಾಕ್ಟರ್ ಇಂಜಿನಿಯರ್ಸ್ ಆಗಿದ್ದಾರೆ. ನಮ್ಮೂರಿನ ಬಹುಪಾಲು ವಿದ್ಯಾರ್ಥಿಗಳು ಕೂಲಿ ಕಾರ್ಮಿಕರ ಮಕ್ಕಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಹಣ ಮಾಡುವ ಉದ್ದೇಶದಿಂದಲೇ ತೆರೆದಿರುವ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಲಿ, ನಮ್ಮೂರ ಶಾಲೆಗಳನ್ನು ಉಳಿಸಲಿ. ನಮ್ಮೂರು ಅರೆ ಮಲೆನಾಡು, ಮಳೆಗಾಲ ಶುರುವಾದರೆ ಹತ್ತಿರ ಇರುವ ನಮ್ಮೂರ ಶಾಲೆಗೆ ಮಕ್ಕಳು ಹೋಗುವುದು ಕಷ್ಟಕರವಾಗಿದೆ. ಇನ್ನು ದೊಡ್ಡಮಗ್ಗೆಗೆ ಕಳಿಸುವುದು ದೂರದ ಮಾತು. ಹಾಗಾಗಿ ನಮ್ಮೂರ ಶಾಲೆ ಉಳಿಸುವ ಹೋರಾಟಕ್ಕೆ ಗ್ರಾಮಸ್ಥರೆಲ್ಲರೂ ಸಿದ್ಧರಾಗಬೇಕು. ಈ ಯೋಜನೆಗೆ ನಮ್ಮ ಧಿಕ್ಕಾರ ಎಂದು ನಿಲ್ಲಿಸ್ಲಿ. ಅವ್ರು ನಿಲ್ಲಿಸ್ಬಿಟ್ಟು ಹಳ್ಳಿಗಳಿಗೆ ಶಾಲೆ ಕೊಡ್ಲಿ, ಮೊದಲು ಹಳ್ಳಿಗಳಿಗೆ ಶಾಲೆ ಕೊಡ್ಲಿ. ಅವ್ರು ಏನು ಈಗ ದೊಡ್ಡ ದೊಡ್ಡ ತಿಮ್ಮಿಗಳಿದಾರಲ್ಲ ಕೆಟ್ಟ ಜನಗಳು, ಅವ್ರು ಫಸ್ಟು ಅವ್ರವ್ರ ಶಾಲೆಗಳನ್ನ ಮುಚ್ಚಲಿ, ನಮ್ಮ ಶಾಲೆಗಳನ್ನ ತೆರೀಲಿ. ನಮ್ಮ ಹಳ್ಳಿಗಳು ಬರೀ ಒಂದು 100 ಕಿಲೋಮೀಟರ್ ಮಕ್ಕಳು ಹೋಗ್ಲಿಕ್ಕೆ ಕಷ್ಟ ಇದೆ, ಗೊತ್ತಾಯ್ತಾ? ಅದರಲ್ಲೂ ಸೋನೆ ನಮ್ಮಲ್ಲಿ ಈ ಕಡೆ ಅರೆ ಮಲೆನಾಡು, ನಮ್ದು ಮಲೆನಾಡಿಗೆ ಸೇರಿದೆ. ಮಲೆನಾಡಿನಲ್ಲಿ ಮಳೆ ಹಿಡ್ಕತ್ತು ಅಂತ ಅಂದ್ರೆ ಮಕ್ಕಳು ಹೋಗಕ್ಕೆ ಆಗೋದಿಲ್ಲ. ಆದ್ರೂ ದೊಡ್ಡಮಗ್ಗೆಗೆ ಹಾಕ್ತಿವಿ, ಆ ಕಡೆ ಹುಲ್ಕಲ್ಗೆ ಹಾಕ್ತಿವಿ ಅಂತ ಅಂದ್ರೆ ಇರೋದನ್ನ ವಿರೋಧಿಸಿ ಪ್ರತಿಭಟನೆ ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಎಲ್ಲ ಜನರು ಇದರಲ್ಲಿ ಪಾಲ್ಗೊಳ್ತಾರೆ. ಎರಡು ಮಾತಿಲ್ಲ. ನಾವು ಯಾವುದೇ ಕಾರಣದಲ್ಲಿ ನಮ್ಮೂರು ಶಾಲೆನ ಇನ್ನೊಂದು ಕಡೆಗೆ ಹೋಗ್ಲಿಕ್ಕೆ ಬಿಡೋದಿಲ್ಲ. ಯಾಕೆಂದ್ರೆ ಇಲ್ಲಿ ಸ್ಟ್ರೆಂತ್ ಇದೆ, ಹೆಚ್ಚು ಸ್ಟ್ರೆಂತ್ ಇರ್ತಕ್ಕಂಥ ಶಾಲೆ. ಈ ಶಾಲೆನ ಮುಚ್ಚಲಿಕ್ಕೆ ಅವಕಾಶ ಕೊಡೋದಿಲ್ಲ. ಇಲ್ಲೇ ನಮ್ಮ ನಿವೃತ್ತ ಮುಖ್ಯೋಪಾಧ್ಯಾಯರು ಬಹಳಷ್ಟು ಶ್ರಮಪಟ್ಟು ಆ ಒಂದು ಶಾಲೆಯ ವಾತಾವರಣಕ್ಕೆ ಹೆಚ್ಚು ಒಂದು ತೇಜಸ್ಸನ್ನು ಕೊಟ್ಟಿರ್ತಕ್ಕಂಥ ಒಬ್ಬ ಮಹಾನ್ ವ್ಯಕ್ತಿಗಳಿದ್ದಾರೆ, ಗೊತ್ತಾಯ್ತಾ? ಇಲ್ಲಿ ನಮ್ಮೂರು ಜನಗಳೆಲ್ಲ ಅದ್ರ ಬಗ್ಗೆ ಎಚ್ಚೆತ್ತು ಹೋರಾಟ ಮಾಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ. ಯಾವುದೇ ಕಾರಣದಲ್ಲೂ ಈ ಏನು ಕೆಪಿಎಸ್ ಮ್ಯಾಗ್ನೆಟ್ ಶಾಲೆ ಹೆಸರಲ್ಲಿ ನೀವು 40,000ಕ್ಕೂ ಅಧಿಕ ಶಾಲೆಗಳನ್ನು ಮುಚ್ಚಿ ಕೊಟ್ಟಿದ್ರಲ್ಲ, ನಿಮ್ಮ ಯೋಗ್ಯತೆಗೆ ಒಂದಿಷ್ಟು ಬೆಂಕಿ ಹಾಕಬೇಕು. ಇದನ್ನ ನಾವು ಎಲ್ಲ ವಿರೋಧಿಸಿ ನಾವು ಮಾತಾಡ್ತೀವಿ. ಇದ್ರ ಬಗ್ಗೆ ಎರಡು ಮಾತಿಲ್ಲ. ಶಾಲೆಗಳಿಗೆ ಮಕ್ಕಳನ್ನ ಯಾವುದೇ ಕಾರಣದಲ್ಲಿ ನಾವು ಕಳಿಸ್ತೀವಿ, ನಾವು ಅಲ್ಲೇ ಕೂರಿಸ್ತೀವಿ. ನೀವು ಶಾಲೆಗಳನ್ನ ಜಿಲ್ಲಾ ಉಪಾಧ್ಯಕ್ಷರಾದ ಅಭಿಷೇಕ್ ಹಾಗೂ ಸಾರ್ವಜನಿಕ ಶಿಕ್ಷಣ ಉಳಿಸಿ ಸಮಿತಿಯ ಅಧ್ಯಕ್ಷರಾದ ಮಹೇಶ್, ಕಾರ್ಯದರ್ಶಿಗಳಾದ ರಾಮಯ್ಯ ಸೇರಿದಂತೆ ಸದಸ್ಯರಾದ ಸೈಯದ್ ಮುಜಾಹಿದ್, ಪ್ರದೀಪ್, ಶೇಖರ್, ಮನು, ಪ್ರಜ್ವಲ್, ರಮ್ಯಾ, ಅನಿತಾ, ಕೇಶವ್, ರವೀಂದ್ರ, ಸುಮಂತ್, ಪವನ್, ಹರ್ಷ ಹಾಗೂ ಇನ್ನಿತರ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.